ನಿನಗೆ ನೀನ್ ಮಾಡ್ತಿರೋದ್ ಸರಿ ಅನಿಸ್ತಿದ್ಯಾ? ಹೌದು, ಯಾಕೆ? ಏನಮ್ಮ ಹೀಗ್ ಮಾತಾಡ್ತಿದ್ಯಾ? ಅವ್ರೇನ್ ನಮ್ ಸಂಬಂಧಿಕರ, ಅಕ್ಕಪಕ್ಕದ ಮನೆಯವರ? 10 ದಿನದಲ್ಲಿ ಮದ್ವೆ ಆಗ್ಬೇಕು ಅಂದ್ರೆ ಅದಾಗೋ ಮಾತಾ? ಇದ್ನ ಅವ್ರ ಹತ್ರನೇ ಕೇಳೋಣ ಅಂದ್ರೆ ಮಾತಾಡ್ಬೇಡ ಅಂತ ಕಣ್ಬಿಡ್ತೀಯ. ಇದ್ರಲ್ಲಿ ಅನುಮಾನ ಪಡೋಂಥದ್ ಏನಿದೆ ಸಿಂಧು? ನೀನ್ ಮಾತಾಡೋದ್ ಕೇಳ್ತಿದ್ರೆ ಅವ್ರು ಹೇಳ್ದಂಗೆ ಮಾಡ್ತೀಯ ಅನ್ನಿಸ್ತಿದೆ. ಒಳ್ಳೆಯವ್ರು ಅಂತ ಗೊತ್ತಾಗೋದಿಕ್ಕೆ ಸಂಬಂಧಿಕರೇ ಆಗಿರ್ಬೇಕು ಅಂತ ಏನು ಇಲ್ಲ ಕಣೆ. ಮೊದಲು ಎಲ್ಲ ಸಂಬಂಧಗಳು ಹೀಗೆ ಶುರುವಾಗೋದು. ಈಗ ನಾನು ನಿಮ್ಮಪ್ಪ ಚೆನ್ನಾಗಿಲ್ವಾ? ಅದ್ ಹಾಗಲ್ಲ ಅಮ್ಮ. ಏನ್ ಹಾಗಲ್ಲ? ದೊಡ್ಡೋರ್ ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡ್ಕೊಂಡ್ ಬರ್ತೀಯಾ? ಇದೇನಾ ಮಕ್ಕಳನ್ನ ಬೆಳ್ಸೋ ರೀತಿ ಅಂತ ನಮ್ಮನ್ನ ಆಡ್ಕೋತಾರೆ, ಗೊತ್ತಾ? ಸರಿ, ನಾನು ಆಗ್ಲೇ ಹಾಗೆ ಮಾತಾಡಿದ್ದಕ್ಕೆ ಸಾರಿ. ಆದ್ರೆ ಯಾರಿಗಾದ್ರೂ ಅವ್ರ ಮಾತ್ ಕೇಳಿದ್ರೆ ಅನುಮಾನ ಬರಲ್ವಾ? ಅದನ್ನ ನಾನು ನಿಮ್ಮಪ್ಪ ಇದೀವಲ್ಲ, ನೋಡ್ಕೋತೀವಿ. ಅಮ್ಮ, ಇಲ್ ನೋಡು ಸಿಂಧು, ಎಲ್ಲ ನಿನಗೆ ಗೊತ್ತಿದೆ ಅಂತ ಮಾತಾಡೋದಕ್ ಬರ್ಬೇಡ. ಅವ್ರು ಹೇಳಿದ್ರಲ್ಲಿ ನನಗೆ ಎಳ್ಳಷ್ಟು ಸಂಶಯ ಇಲ್ಲ. ಅವರು ಬೇಕಾದಷ್ಟು ಹುಡುಗಿರ್ನ ನೋಡಿದರೆ ಯಾವ್ದು ಸೆಟ್ ಆಗಿಲ್ಲ. ಇನ್ನೊಂದ್ 10 ದಿವಸಕ್ಕೆ ಗುರುಬೆಲಾನು ಮುಗ್ದೋಗುತ್ತೆ ಅಂತ ಹೇಳಿದ್ರಲ್ಲ ಅವ್ರೇನೆ.